ನೀವು ಕೂಡ ನಿಮ್ಮ ಮೊಬೈಲ್ ಫೋನನ್ನು ತಲೆ ಪಕ್ಕದಲ್ಲಿ ಅಥವಾ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗ್ತಿದ್ದೀರಾ? ಹಾಗಾದರೆ ನೀವು ದೊಡ್ಡ ಆರೋಗ್ಯ ಸಂಕಷ್ಟವನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದೀರಾ ಎಂದರ್ಥ. ಮೊಬೈಲನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದರಿಂದ ಆಗುವ ಅಪಾಯಗಳು. ಮೊದಲನೆಯದು ನಿದ್ರಾಹೀನತೆ. ಮೊಬೈಲ್ ಫೋನಿನಿಂದ ಹೊರಬರುವ ನೀಲಿ ಬೆಳಕು ನಮ್ಮ ಮೆದುಳಿನಲ್ಲಿ ನಿದ್ರೆಗೆ ಪೂರಕವಾದ ಮೆಲಟೋನಿನ್ ಎಂಬ ಹಾರ್ಮೋನ್ ಉತ್ಪತ್ತಿಯನ್ನು ತಡೆಯುತ್ತದೆ. ಇದರಿಂದ ಗಾಢವಾದ ನಿದ್ರೆ ಬರುವುದಿಲ್ಲ ಮತ್ತು ದೀರ್ಘಕಾಲದ ನಿದ್ರಾಹೀನತೆಗೆ ಕಾರಣವಾಗಬಹುದು. ಎರಡನೆಯದಾಗಿ ವಿಕಿರಣದ ಅಪಾಯ. ಮೊಬೈಲ್ ಫೋನ್ಗಳು ನಿರಂತರವಾಗಿ ರೇಡಿಯೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಹೊರಸೂಸುತ್ತವೆ. ದೀರ್ಘಕಾಲದವರೆಗೆ ಫೋನ್ ಅನ್ನು ತಲೆಯ ಹತ್ತಿರ ಇಟ್ಟುಕೊಳ್ಳುವುದರಿಂದ ಇದು ಮೆದುಳಿನ ಕೋಶಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಅನೇಕ ಸಂಶೋಧನೆಗಳು ಎಚ್ಚರಿಸಿವೆ. ಮೂರನೆಯದು ಮಾನಸಿಕ ಒತ್ತಡ. ಮಲಗುವ ಮುನ್ನ ಸೋಷಿಯಲ್ ಮೀಡಿಯಾ ನೋಡುವುದು ಅಥವಾ ಕೆಲಸದ ಇಮೇಲ್ಗಳನ್ನು ಪರಿಶೀಲಿಸುವುದರಿಂದ ಮೆದುಳು ಸಕ್ರಿಯವಾಗಿ ಉಳಿಯುತ್ತದೆ. ಇದು ಮನಸ್ಸನ್ನು ಪ್ರಶಾಂತಗೊಳಿಸುವ ಬದಲಿಗೆ ಆತಂಕ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ. ನಾಲ್ಕನೇದಾಗಿ ಬೆಂಕಿ ಅವಘಡದ ಭೀತಿ. ಕೆಲವರು ಫೋನ್ ಅನ್ನು ಚಾರ್ಜಿಂಗ್ಗೆ ಹಾಕಿ ದಿಂಬಿನ ಕೆಳಗೆ ಇಟ್ಟುಕೊಂಡಿರುತ್ತಾರೆ. ಇದರಿಂದ ಫೋನ್ ಅತಿಯಾಗಿ ಕಾಯ್ದು ಸ್ಫೋಟಗೊಳ್ಳುವ ಅಥವಾ ಬೆಂಕಿ ಹತ್ತಿಕೊಳ್ಳುವ ಅಪಾಯವಿರುತ್ತದೆ. ಐದನೆಯದು ಪಾರ್ಶ್ವವಾಯು ಮತ್ತು ಪೆಕ್ಟೋರಲ್ ಸ್ನಾಯುಗಳ ಮೇಲೆ ಪರಿಣಾಮ. ಮೊಬೈಲ್ ವಿಕಿರಣಗಳು ನರಮಂಡಲದ ಮೇಲೆ ಪ್ರಭಾವ ಬೀರಿ ತಲೆನೋವು ಅಥವಾ ದೀರ್ಘಕಾಲದ ಬಳಲಿಕೆಗೆ ಕಾರಣವಾಗಬಹುದು. ಆರೋಗ್ಯಕರ ನಿದ್ರೆಗಾಗಿ ಪಾಲಿಸಬೇಕಾದ ನಿಯಮಗಳು. ಡಿಜಿಟಲ್ ಡಿಟಾಕ್ಸ್. ಮಲಗುವ ಕನಿಷ್ಠ 1 ಗಂಟೆ ಮುಂಚಿತವಾಗಿ ಫೋನ್ ಬಳಸುವುದನ್ನು ನಿಲ್ಲಿಸಿ. ದೂರವಿಡಿ. ಫೋನ್ ಅನ್ನು ಬೆಡ್ನಿಂದ ಕನಿಷ್ಠ 3 ಅಡಿ ದೂರದಲ್ಲಿ ಅಥವಾ ಬೇರೆ ಕೋಣೆಯಲ್ಲಿ ಇಟ್ಟು ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ಅಲಾರಾಂ ಕ್ಲಾಕ್ ಬಳಸಿ. ಫೋನ್ನಲ್ಲಿ ಅಲಾರಾಂ ಇಡುವ ಬದಲು ಸಾಂಪ್ರದಾಯಿಕ ಅಲಾರಾಂ ಗಡಿಯಾರವನ್ನು ಬಳಸುವುದು ಉತ್ತಮ. ಫ್ಲೈಟ್ ಮೋಡ್. ಅನಿವಾರ್ಯವಾಗಿ ಫೋನನ್ನು ಹತ್ತಿರ ಇಡಬೇಕಿದ್ದರೆ ಅದನ್ನು ಫ್ಲೈಟ್ ಮೋಡ್ನಲ್ಲಿ ಇರಿಸಲು ಪ್ರಯತ್ನಿಸಿ. ತಂತ್ರಜ್ಞಾನ ನಮ್ಮ ಅನುಕೂಲಕ್ಕೆ ಇರಬೇಕೇ ಹೊರತು ಅದು ನಮ್ಮ ಆರೋಗ್ಯವನ್ನೇ ಬಲಿ ಪಡೆಯಬಾರದು. ಹಿಂದೆ ಈ ಅಭ್ಯಾಸವನ್ನು ಬದಲಿಸಿಕೊಳ್ಳಿ ಮತ್ತು ಶಾಂತಿಯುತ ನಿದ್ರೆ ನಿಮ್ಮದಾಗಿಸಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.